ಗೋಪಾಲ ಭಂಡಾರಿಯವರ 6ನೇ ವರ್ಷದ ಪುಣ್ಯ ಸ್ಮರಣಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಜೊತೆಯಾಗಿದ್ದೇವೆ. ಈ ಬಾರಿಯೂ ಕೂಡ ದಿವಂಗತ ಗೋಪಾಲ ಭಂಡಾರಿ ಅವರ ಸ್ಮರಣಾರ್ಥವಾಗಿ ರಕ್ತದಾನ ಶಿಬಿರ ಹಾಗೂ ಸಸಿ ವಿತರಣಾ ಕಾರ್ಯಕ್ರಮ ಮತ್ತು ಜರಿಗುಡ್ಡೆಯ ಉರ್ದು ಪ್ರಾಥಮಿಕ ಶಾಲೆಗೆ ಸಹಾಯಧನ ವಿತರಣೆಯ ಒಂದು ಕಾರ್ಯಕ್ರಮವನ್ನು ನಾವಿವತ್ತು ಹಮ್ಮಿಕೊಂಡಿದ್ದೇವೆ. ಒಬ್ಬ ರಾಜಕಾರಣಿಯಾಗಿ ಸರಳತೆ, ಸಜ್ಜನಿಕೆ ಮತ್ತು ಕ್ಷೇತ್ರದ ಎಲ್ಲರ ಜನರ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಒಡಗೂಡಿ ತಮ್ಮನ್ನು ಎಲ್ಲ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಒಬ್ಬ ಶ್ರೇಷ್ಠ ವ್ಯಕ್ತಿ ಕಾರ್ಕಳವರು ಯಾರು ಅಂತ ಹೇಳಿದರೆ ಅದು ಗೋಪಾಲ ಭಂಡಾರಿ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ಸಾಮಾಜಿಕ ಹೋರಾಟ, ಪಕ್ಷದಲ್ಲಿ ತನ್ನನ್ನು ಸಮರ್ಪವಾಗಿ ತೊಡಗಿಸಿಕೊಳ್ಳುವ ರೀತಿ, ರಾಜಕೀಯ ನಾಯಕರ ಜೊತೆಗೂಡಿಕೊಂಡು ತನ್ನ ಬಾಲ್ಯದಿಂದಲೂ ಕಾರ್ಕಳದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಸಮಾಜ ಸೇವೆಯ ಮೂಲಕ ಸ್ಥಳೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜನಪ್ರತಿನಿಧಿಯಾಗಿ ಆನಂತರ ಕಾರ್ಕಳದ ಶಾಸಕರಾಗಿ ಸೇವೆ ಸಲ್ಲಿಸಿರುವಂಥದ್ದು ನಾವೆಲ್ಲರೂ ಕೂಡ ಅವರನ್ನು ಕಂಡಿದ್ದೇವೆ. ಇಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ ಇವತ್ತು ವಿಧಾನಸಭೆಯಲ್ಲಿ ನಮ್ಮ ಧ್ವನಿಯಾಗಿ ಸಚಿವರಾಗಿ ಶಾಸಕರಾಗಿ ಇರಬೇಕಾಗಿರ್ತಕ್ಕಂಥದ್ದು. ಆದರೆ ಅಂಥ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನು ನಾವು ಕಳ್ಕೊಂಡದ್ದು ಅದು ನಮ್ಮೆಲ್ಲರ ಒಂದು ದುರ್ದೈವ ಅಂತ ನಾವು ಭಾವಿಸ್ಕೊಂಡಿದ್ದೇವೆ. ಒಬ್ಬ ವ್ಯಕ್ತಿಯ ಹುಟ್ಟು ಮತ್ತು ಸಾವಿನ ನಡುವೆ ಅವರ ಜೀವನವನ್ನು ನೆನಪಿಸಲಿಕ್ಕೆ ಹಲವಾರು ಘಟನೆಗಳು, ಕಾರಣಗಳು ಇರ್ತದೆ. ಒಬ್ಬ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿಯ ಜೀವನ ಮತ್ತು ಹುಟ್ಟುವಿನ ನಡುವೆ ಅವ ಸಾಧಿಸಿದ ವಿಚಾರಗಳನ್ನು ಅವರ ಹುಟ್ಟುಹಬ್ಬದ ದಿವಸ ಅಥವಾ ಅವರ ಪುಣ್ಯ ಸ್ಮರಣೆಯ ದಿವಸ ನಾವು ಸ್ಮರಿಸುವುದು ಅದು ಕೂಡ ಪ್ರಸ್ತುತ ದಿವಸಗಳಲ್ಲಿ ಮಾಡಿಕೊಂಡು ಬಂದಿದ್ದೇವೆ. ಹಾಗೆ ಗೋಪಾಲ ಭಂಡಾರಿ ಅವರು ಕೂಡ ಅವರ ಜೀವನದಲ್ಲಿ ಅವರ ಆದರ್ಶಗಳನ್ನು ನಮಗೆ ಏನು ಬಿಟ್ಟುಕೊಟ್ಟಿದ್ದಾರೆ, ತಮ್ಮ ಆದರ್ಶಗಳ ಮೂಲಕ ನಮ್ಮೆಲ್ಲರ ಮನಸ್ಸಿನಲ್ಲಿ ಏನು ಸದಾ ಉಸಿರಾಗಿ ಉಳಿದಿದ್ದಾರೆ ಅದನ್ನು ಕೂಡ ನಾವು ಸ್ಮರಿಸುವುದು, ಅವರ ಈ ಪುಣ್ಯ ಸ್ಮರಣೆಯ ದಿವಸ ಸ್ಮರಿಸುವುದು ನಮ್ಮೆಲ್ಲರೂ ಕೂಡ ಕರ್ತವ್ಯ ಆಗಿದೆ. ಹಾಗೆ ಗೋಪಾಲ ಭಂಡಾರಿಯವರ ಒಂದು ಆದರ್ಶ ಜೀವನ, ಅವರ ವ್ಯಕ್ತಿತ್ವ, ಸಮಾಜದಲ್ಲಿ ಅವರು ನಡೆದುಕೊಂಡ ರೀತಿ, ಒಂದು ಸರಳತೆ, ಎಲ್ಲರಿಗಿಂತ ವಿಶೇಷವಾಗಿ ಒಬ್ಬ ಸರಳತೆ, ಒಬ್ಬ ಸಹಕಾರ ಮೂರ್ತಿ ಹೇಳಿದರೆ ಅದು ಗೋಪಾಲ ಭಂಡಾರಿ ಅವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ವಿಶೇಷವಾಗಿ ನಮಗೆಲ್ಲ ರಾಜಕೀಯಕ್ಕೆ ಯಾರು ಗುರು ಅಂತ ಹೇಳಿದರೆ ನಾನು ಸ್ಪಷ್ಟವಾಗಿ ಹೇಳೋದು ಒಂದೇ ಹೆಸರು, ಅದು ಗೋಪಾಲ ಭಂಡಾರಿ ಅವರು. ನಮ್ಮಂಥ ಯುವ ನಾಯಕರು ಗೋಪಾಲ ಭಂಡಾರಿಯವರನ್ನೇ ಫಾಲೋ ಮಾಡಿಕೊಂಡು ಬಂದರೆ ರಾಜಕೀಯದಲ್ಲಿ ಖಂಡಿತವಾಗಿ ಏನನ್ನು ಸಾಧಿಸ್ತೀರಿ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ನಾನು ಕೂಡ ಮೊದಲಿನಿಂದಲೂ ಕೂಡ ಅವರನ್ನು ಫಾಲೋ ಮಾಡ್ಕೊಂಡು ಬಂದವನು. ಅವರ ಹತ್ರ ಯಾವಾಗಲೂ ಮಾತಾಡುವಾಗ ಕೇಳಿದ್ರೆ ನಾವು ಮಾತಾಡುವಾಗ, ಸರ್ ಯಾಕೆ ನೀವು ಭಾಳ ಸಂಕೋಚ, ಒಬ್ಬ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಸ್ಪರ್ಧಿಸಿದ ನಮ್ಮ ಕ್ಷೇತ್ರ ಇದು, ರಾಜ್ಯಕ್ಕೆ ಮುಖ್ಯಮಂತ್ರಿ ಆದವರು, ಕೇಂದ್ರದ ಸಚಿವರಾದವರು, ನೀವೆಲ್ಲ ಮನಸ್ಸು ಮಾಡಿದರೆ ಏನನ್ನು ಸಾಧಿಸ್ಬೋದು ಅಂತ ಹೇಳಿದರೆ ಯಾಕೆ ನೀವು ಇಷ್ಟು ಸೂಕ್ಷ್ಮತೆ ಮತ್ತು ಅಂಜಿಕೆ ಯಾಕೆ ನಿಮ್ಮಲ್ಲಿ ಅಂತ ಹೇಳಿದರೆ ಅವ್ರು ಹೇಳೋದು ಒಂದೇ ಮಾತು, ನನಗೆ ರಾಜಕೀಯ ಗುರುಗಳು ವೀರಪ್ಪ ಮೊಯ್ಲಿ ಅವರು, ನನ್ನ ವರ್ತನೆಯಿಂದ ಅವರಿಗ ಎಲ್ಲಿಯಾದರೂ ಬೇಸರ ಆಗ್ತದೆ ಏನೋ ಅನ್ನುವಂಥ ಮಾತು ಅವರು ನಿರಂತರ ಹೇಳ್ತಾರೆ. ಅಂದರೆ ನನ್ನ ವರ್ತನೆ ಇನ್ನೊಬ್ಬ ನನ್ನ ಗುರುವಿಗೆ, ನನಗೆ ಯಾರು ರಾಜಕೀಯದಲ್ಲಿ ಬೆಳೆಸಿದ್ದಾರೆ ಅವರಿಗೆ ಇಲ್ಲಿ ತೊಂದರೆ ಆಗ್ತದೆ ಅನ್ನುವಂಥದ್ದು ಅದೇ ಅವರಿಗೆ ಒಂದು ಅತಿ ದೊಡ್ಡ ಅಂಜಿಕೆ. ಮತ್ತು ಅವರು ಹೇಳ್ತಾ ಇದ್ರು, ನಾನು ಬೆಳೆದದ್ದು ಅತ್ಯಂತ ಬಡ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಸಾಮಾಜಿಕ ಜನಸಾಮಾನ್ಯ ಒಬ್ಬ ಕಾರ್ಯಕರ್ತನಾಗಿ ನಾನು ಬೆಳೆದವನು, ನನಗೆ ಆಡಂಬರ ಯಾವುದೂ ಇಲ್ಲ, ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಸಾಮಾನ್ಯ ಜನರ ನೋವನ್ನು ನಾವು ಸ್ಪಂದಿಸಲಿಕ್ಕೆ ನಾನು ರಾಜಕೀಯಕ್ಕೆ ಬಂದವನು. ಹಾಗಾಗಿ ಸರಳತೆಯೇ ನನ್ನ ಜೀವನದ ಮೂಲ ಮಂತ್ರ ಅಂತ ಹೇಳಿ, ಎಷ್ಟೇ ಕಷ್ಟದ ಜನ ಒಂದು ಕಚೇರಿಗೆ ಬರಲಿ, ಪಾಪದವರು ಬರಲಿ, ಅವರ ಹತ್ರ ಒಂದು ಕೂಡಿಕೊಂಡು ಮಾತಾಡುವಂಥ ಒಂದು ಗುಣ, ನಡತೆ, ಅದು ನಿಜವಾಗಿಯೂ ಗೋಪಾಲ ಭಂಡಾರಿ ಅನುಕರಣೀಯರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅವರಲ್ಲಿ ಒಂದು ಇತ್ತು, ಕೇಳಿದರೆ ನಾವೆಲ್ಲ ಸಣ್ಣ ಸಮಾಜದಿಂದ ಬಂದವರು, ಕಷ್ಟದಲ್ಲಿ ಬಂದವರು, ಹಾಗಾಗಿ ಅವರ ಕಷ್ಟದವರ ನೋವು ನಮಗೆ ಗೊತ್ತಿದೆ, ಅದರಿಂದ ಅವರ ಜೊತೆಯಲ್ಲಿ ಅವರ ನೋವಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾನು ಮಾಡ್ತಾ ಬಂದಿದ್ದೇನೆ. ನಾನು ಹೀಗೆ ಇರ್ತೇನೆ, ನಾನು ಮೊದಲು ಬಂದದ್ದು ಹೀಗೆ, ಇನ್ನು ಮುಂದೆಯೂ ನಾನು ಹೀಗೆ ಇರ್ತೇನೆ ಅಂತ ಆ ಗುಣಗಳೇ ನಮಗೆಲ್ಲರಿಗೂ ಕೂಡ ಒಂದು ಮಾರ್ಗದರ್ಶನ ಅಂತ ನಾನು ಭಾವಿಸಿಕೊಂಡು ಅವರು ಹಾಕಿದ ದಾರಿಯಲ್ಲಿ ಮುನ್ನಡೆಯುವಂಥ ಆಗಲಿ, ನಮ್ಮೆಲ್ಲರೂ ಕೂಡ ಅವರೇ ಮಾರ್ಗದರ್ಶಕರು. ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ಪಕ್ಷ ಸಂಘ, ಇವತ್ತು ನಾನು ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷನಾಗಿದೆ. ಅವ್ರು ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ, ಅವ್ರು ತೀರಿದ್ದಂತ ಹೇಳಿದ್ರಂತೆ, ಸುಬೋಧಗ ಒಂದಿನ ಕಾರ್ಕಳ ಬ್ಲಾಕ್ದ ಅಧ್ಯಕ್ಷ ಮಲ್ಪೋಡು ಅಂತ ಆಫೀಸಲ್ಲಿ ಹೇಳ್ತಾ ಇದ್ರಂತೆ. ಅವ್ರು ತೀರಿದ ನಂತರ ಆಫೀಸ್ ಸ್ಟಾಫ್ ನನ್ನ ಹತ್ರ ಹೇಳಿದರು. ಅಂದರೆ ನಮ್ಮ ಮೇಲೆ ಒಂದು ಪ್ರೀತಿ ಇತ್ತು, ಮಗನಾಗೆ ನೋಡ್ತಾ ಇದ್ರು, ಪ್ರೀತಿ ಇತ್ತು, ಅದೆಲ್ಲವೂ ಕೂಡ ನಮಗೆ ನೆನಪಿದೆ. ಆದರೆ ಅಂಥ ವ್ಯಕ್ತಿಯನ್ನು ನಾವು ಕಳ್ಕೊಂಡೇವೆ. ಆ
ಅವರ ಆದರ್ಶಗಳನ್ನು ಪಾಲಿಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಾವು ಅವರಿಗೆ ಕೊಡುವ ದೊಡ್ಡ ಗೌರವ ಅಂತ ನಾನು ಭಾವಿಸಿಕೊಂಡು ಗೋಪಾಲ್ ಭಂಡಾರಿಯವರ ತತ್ವ ಆದರ್ಶಗಳನ್ನು ಅವರು ಪಾಲಿಸಿಕೊಂಡು ಬಂದಂಥ ಸರಳತೆಯನ್ನು ನಾನು ಕೂಡ ಜೀವನದಲ್ಲಿ ಎಲ್ಲರೂ ಅಳವಡಿಸುವಂತಾಗಲಿ, ಅವರ ಹೆಸರು ಇಲ್ಲಿ ಶಾಶ್ವತವಾಗಿ ಕಾರ್ಕಳದಲ್ಲಿ ಉಳಿಯುವಂತಾಗಲಿ ಆ ಪ್ರಯತ್ನ ಎಲ್ಲ ಕಾಂಗ್ರೆಸ್ಸಿಗರಿಂದ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು 6ನೇ ವರ್ಷದ ಅವರ ಪುಣ್ಯತಿಥಿ. ಪ್ರತಿ ವರ್ಷ ನಾವು ಅವರನ್ನು ಸ್ಮರಿಸುವ ಕೆಲಸವನ್ನು ನಾವು ಮಾಡ್ತೇವೆ. ಈ ವರ್ಷವೂ ಕೂಡ ರಕ್ತದಾನ ಶಿಬಿರ, ಸಸಿ ಕೊಡುವ ಕೆಲಸ, ಹಾಗೆ ಒಂದು ಶಾಲೆಗೆ ಆರ್ಥಿಕವಾಗಿ ಸಹಾಯವನ್ನು ಕೊಡುವಂಥ ಕೆಲಸವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಗೋಪಾಲ ಭಂಡಾರಿ ರಾಜಕೀಯದ ಒಂದು ಅಮೂಲ್ಯ ರತ್ನ. ಬಹುಶಃ ನಾನು ನನ್ನ ಕುಟುಂಬ ರಾಜಕೀಯದಲ್ಲಿದ್ದರೂ ಕೂಡ, ನನ್ನ ಕುಟುಂಬ ಕಾಂಗ್ರೆಸ್ ರಾಜಕೀಯದಲ್ಲಿದ್ದರೂ ಕೂಡ ನಾನು ರಾಜಕೀಯದಲ್ಲಿ ಇದ್ದವನಲ್ಲ. ಮತ್ತು ನಾನು ಸ್ವಲ್ಪ ಸಮಾಜವಾದಿ ಸಿದ್ಧಾಂತ, ಅಂದರೆ ನೇರವಾಗಿ ಹೇಳಬೇಕಾದ್ರೆ ನನ್ನ ಕಾಲೇಜ್ ಅವಧಿಯಲ್ಲಿಯೇ ನಾನು ನಕ್ಸಲ್ ಚಳವಳಿಯ ಬಗ್ಗೆ ನವಭಾರತದಲ್ಲಿ ಬರೆದದ್ದಕ್ಕೆ 7 ದಿನ ಕಾಲೇಜಿನಿಂದ ಡಿಬಾರ್ ಆಗಿದ್ದೆ. ಹಾಗೆ ನಾನು ಯಾವ ಒಂದು ರಾಜಕೀಯದಲ್ಲಿ ಇದ್ದವನಲ್ಲ. ಆದರೆ ಒಂದು ಹೊತ್ತಲ್ಲಿ ನನಗೆ ಗೋಪಾಲ ಭಂಡಾರಿಯವರ ಒಂದು ಕಾರ್ಯಸಾಧನೆ, ಅವರ ರಾಜಕೀಯ ನಡೆಯನ್ನು ನೋಡಿ ನಾನು ಸಹಜವಾಗಿಯೇ ರಾಜಕೀಯಕ್ಕೆ ಪ್ರವೇಶಿಸುವಂತಾಯಿತು. ಕಾಂಗ್ರೆಸ್ಸಿನ ರಾಜಕೀಯದಲ್ಲಿ ಗೋಪಾಲ ಭಂಡಾರಿಯವರ ಮಾರ್ಗದರ್ಶನದಲ್ಲಿ ಹಾಗೂ ಅವರಿಗೂ ಒಂದು ಅರ್ಥದ ಮಾರ್ಗದರ್ಶಿಯಾಗಿ ನಾನು ರಾಜಕೀಯಕ್ಕೆ ಪ್ರವೇಶಿಸಿದ್ದೇನಷ್ಟೆ. ಆ ನೆಲೆಯಲ್ಲಿ ನಾನು ಭಂಡಾರಿಯವರನ್ನು ಭಾಳಷ್ಟು ಅರ್ಥ ಮಾಡಿಕೊಂಡವನು ಆಗಿದ್ದೇನೆ. ಅವರದ್ದು ಪ್ರಸ್ತಾವ ಸದೃಶ ವಾಕ್ಯ, ಸ್ವಭಾವ ಸದೃಶಿಂ ಕ್ರಿಯಾ. ಪ್ರಸ್ತಾವ ಸದೃಶ ವಾಕ್ಯ ಅಂತೇಳಿದರೆ, ಅವರು ವೇದಿಕೆಯಲ್ಲಿ ಮಾತಾಡಲಿಕ್ಕೆ ನಿಂತರೆ ಆ ಮಾತಿನಲ್ಲಿ ಜಳ್ಳು ಇಲ್ಲ. ಅವರ ಪ್ರತಿಯೊಂದು ಮಾತನ್ನು ಕೂಡ ಕಿವಿಯಾರೆ ಕೇಳಿ ಮಾನಸಿಕವಾಗಿ ನಾವು ಆರ್ಜಿಸಿ ಅಧ್ಯಯನ ಮಾಡತಕ್ಕಂಥ ವಿಚಾರಧಾರೆಗಳು ಅವರ ಭಾಷಣದಲ್ಲಿತ್ತು. ಸ್ವಭಾವ ಸದೃಶಿಂ ಕ್ರಿಯಾ. ಒಬ್ಬ ರಾಜಕಾರಣಿಯಾಗಿ ಅವರು ವೈಯಕ್ತಿಕವಾಗಿ ಸಾತ್ವಿಕತೆಯಲ್ಲಿ, ಈಗಾಗಲೇ ಶುಭದಾರ್ ಅವರು ಹೇಳಿದರು, ಅವರೊಂದು ಸಾತ್ವಿಕ ಸಂಚಾರಿ. ಅವರ ಬದುಕಿನುದ್ದಕ್ಕೂ ಸಾತ್ವಿಕತೆಯ ಸಂಚಾರವಾಗ್ತಿತ್ತು. ಅದನ್ನೇ ಅವರು ರಾಜಕೀಯದಲ್ಲಿಯೂ ಪ್ರತಿಪಾದಿಸಿದರು. ಕೆಲವರು ಹೇಳ್ತಿದ್ರು, ಬಿಪಿನ್ರೆ ಈರೇ ಬನ್ನೋಡು ಅಕಲು ಸಮಾಜ್ಯರು ಅಕಲೇನು ಕುಡಲಲ್ಲಿ ಎತ್ತದ ಮುರ ಅಕಲ ಬೇಲೆ ಮಲ್ತು ಕೊರಿಯರು. ಕೆಲವರ ದೂರು ಬರ್ತಿತ್ತು ನನಗೆ. ಆವಾಗ ನಾನು ಹೇಳ್ತಿದ್ದೆ, ಗೋಪಾಲ ಭಂಡಾರಿ ಶಾಸಕನಾದದ್ದು ಈ ಕ್ಷೇತ್ರಕ್ಕೆ, ಈ ಕ್ಷೇತ್ರದ ಎಲ್ಲ ಜನರಿಗಾಗಿ ಒಬ್ಬ ನಾಯಕತ್ವವನ್ನು ವಹಿಸಿಕೊಂಡು ಅವರೆಲ್ಲರ ಪ್ರತಿನಿಧಿಯಾಗಿ ವಿಧಾನಸಭೆಯಲ್ಲಿ ಇರಬೇಕು ಅಂತ ಕಾಂಗ್ರೆಸ್ಸಿನ ನಮ್ಮವರು ನಮ್ಮದ್ದೇ ಒಬ್ಬ ನಾಯಕನನ್ನು MLA ಮಾಡಿದ್ದು ಹೌದು. ಹಾಗಂದ ಮಾತ್ರಕ್ಕೆ ಕ್ಷೇತ್ರದ ಎಲ್ಲರ ಪ್ರತಿನಿಧಿ ಅವರಾಗಿದ್ದಾರೆ. ಅವರು ಮಾಡಿದ್ರಲ್ಲಿ ತಪ್ಪಿಲ್ಲ ಅಂತ ಅವರಿಗೆ ನಾನು ಹೇಳ್ತಿದ್ದೆ. ಭಾಳ ಒಂಜಿ ಪುಣ್ಯದ ಕೆಲಸದೆ ಪಂಡ ಆರು ತೀರ್ದುಬೋದು. ಆಜು ವರ್ಷ ಅಂಡಲ ಜನಮಾನಸಡು ಏಪಲ ಮದತ್ ಪವನಂಚಿನ ಒಂಜಿ ಶಕ್ತಿ ಹರಡಿತ್ತಂಡು. ಇವನ್ ಎಂಕುಲ್ಲ ಇನ್ನು ಜೀವನಡು ರಾಜಕೀಯವಾದ ಎದುರು ಬರೋಡುದಂಡ ಆರ್ನ ಪ್ರೇರಣೆನೇ ಐಕ್ಯ ಕಾರಣ, ಆರ್ನ ಆದರ್ಶನೇ ಜೀವನಡು ದೀವೊಂದು ಎದುರು ಪೋಯಂದಂಡ ಅರೆ ಗೊರ್ಪನ ಮಲ್ಲ ಗೌರವ ಪಂಡ ಅವೇ ನಾನು ಎನ್ನುವೆ. ಆರ್ನ ಆದರ್ಶ ಏಪಲ ಜೀವನಡು ಎದುರು ದೀವೊಂದು ಆರು ಮಲ್ತನ ಎಡ್ಡೆ ಬೇಲೆ ಇಡೀ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ ಕರ್ನಾಟಕ ವಿಧಾನಸಭೆಟ್ಲ ಆರು ಪಾತ್ಯರ್ನ SM ಕೃಷ್ಣ ಮುಖ್ಯಮಂತ್ರಿ ಆದಿಪ್ಪನಾಗ ಆರು ಪಾತ್ಯರನ್ನು ಇನಿಕಲ ನೆನಪಲ್ತೋರ್ನಂಚಿನ ಮಲ್ಲ ಶಕ್ತಿದ ಒಂಜಿ ಕೇಂದ್ರ ಆದಿತ್ಯರು ಗೋಪಾಲ್ ಭಂಡಾರಿ ಪಂಡ್ರ ಮಸ್ತ್ ಸಂತೋಷ ಪಡ್ಬೆ. ಐಡ್ಲ ಭೂ ಸುಧಾರಣೆ ಒಂಜಿ ಕಾನೂನು 1974 ಇಂದಿರಾ ಗಾಂಧಿನ ಭೂ ಸುಧಾರಣೆ ಒಂಜಿ ಕಾನೂನು ಬದಲಾದಾಗ ಉಳುವವನೇ ಒಡೆಯ ಪನ್ನಾಗ ಆ ಭೂ ಮಾಲೀಕರನ್ನ ದಬ್ಬಾಳಿಕೆದ ಎದುರಿಡ್ಲ ಹಾಗೆ ಮಾತ ಎದುರು ಪಾಡೊಂದು ಮಾತ ಪಾಪದ ವರ್ಗದ ಜನಗಳಿಗೆ ನ್ಯಾಯ ಕೊಡ್ರಿಯತನ್ನ ಕಾರ್ಕಳದ ಮಲ್ಲ ಶಕ್ತಿ ಏರ್ಪಂಡ ವೀರಪ್ಪ ಮೊಯ್ಲಿಯರ್ ನೋಟಡು ಕೆಲಸ ಬಂದ ಗೋಪಾಲ್ ಭಂಡಾರೊಂದು ನೆನೆತೊಂಡ್ರ ಇನ್ನಿಲ್ಲ ಮಾತ ಬಡ ಜನಕಲು ನೆನಪಲ್ತೊಂದಂಚಿನ ಮಲ್ಲ ಬೇಲೇನು ಆರು ಮಲ್ದಿರು ಐಟ್ಲ ಆರ್ನ ಸರಳತೆ ಎಡ್ಡೆತನ ಶಾಸಕರಾದ 4 ಸಾರಿ ಚುನಾವಣೆಗೆ ಹೊಂದಿದ್ದು 2 ಸಾರಿ ಶಾಸಕರಾದ ಹೆಂಗನ ಕಾರ್ಕಳದ ಒಂಜಿ ಗೌರವನು ಮತ್ತು ಎತ್ತರಗೆ ಕೊರಬರಂಚಿನ ಮಲ್ಲ ಬೇಲೇನು ಆರು ಮಲ್ದೇರು ಏಪಲ ಕೈ ಶುದ್ಧದಿದು ಮನಸ್ಸು ಶುದ್ಧದಿದು
ರಾಜ್ಯಕ್ಕೆ ಬಂದ ಗೋಪಾಲ್ ಭಂಡಾರರು ಈತ ಬೇಗ ನಮ್ಮಡ್ದು ಅಗಲ್ ಬೇರು ಒಂದು ಎಂಗುಲು ಏರ್ಲ ಎನ್ನುದಿತ್ತಿಜ ಆಡಲ ವಿಧಿಲಿಕ್ಕಿತ ಅಂಚ ಅದು ಅರೇನು ನೆನಪು ಮಲ್ತೋರು ನಂಚಿನ ಕೆಲಸನ ಪ್ರತಿ ವರ್ಷ ಇನ್ನು ಆಜನೇ ವರ್ಷದ ಈ ಕಾರ್ಯಕ್ರಮನ ನಮ್ಮ ಮಾತ ಆಯೋಜಿಸದ ಮುಂದೆ ದಿನಟ್ಟು ದಾರ ಆದರ್ಶ ಪಾಡ್ಕೊಡ್ತೀರ ಅವೇನು ಪಾಲಿಸೋವನ ಕೆಲಸನ ಮಲ್ಪಗ ಅವೇ ರೀತಿ ಎಲ್ಲ 7 ತಾರೀಕು ದಾನಿ ನೇರೆ ಕೃಷ್ಣ ಶೆಟ್ಟರನ್ನ ಒಂದು ನೇತೃತ್ವಡು ಅವ್ರನ್ನ ಪುತಲಿ ಅನಾವರಣದ ಕಾರ್ಯಕ್ರಮಲ ಹೆಬ್ರಿಡ್ ಮಧ್ಯಾಹ್ನ 3 ಗಂಟೆಗೆ ನಮ್ಮನ್ನ ಮಾತಾ ನಾಯಕಿರೆಯನ್ನು ವೀರಪ್ಪ ಮೊಯ್ಲಿರು ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲೇರು ಅವ್ರನ್ನ ಬಕ್ಕ ಅಂಚನೆ ಸ್ಪೀಕರ್ ಏನ ಯುಟಿ ಕಾದರು ಬಕ್ಕ ಮಾತಾ ನಮ್ಮನ ರಾಜ್ಯದ ನಾಯಕರನಾಗರು 2 ಜಿಲ್ಲೆದ ಉಭಯ ಜಿಲ್ಲೆದ ಮಾತಾ ನಾಯಕರನಾಗರು ಬರೋದಿಲ್ಲೇರು ನಿಗುಲ್ಲ ಆಂದಿನ ಮಾತೇರ್ಲ ಪುರ್ಸೋತ್ ಮಲ್ತೊಂದು ಆಂದಿನ ಏತಿ ಕೆಲಸ ಇತ್ತನಲ್ಲ ಪುರ್ಸೋತ್ ಮಲ್ತೊಂದು ಹೆಬ್ರಿಡ್ 7 ತಾರೀಕು ದಾನಿ ಮಧ್ಯಾಹ್ನ 3 ಗಂಟೆಗೆ ಮಾತೇರ್ಲ ಬತ್ತದ ಆ ಕಾರ್ಯಕ್ರಮನ ಯಶಸ್ವಿ ಮಲ್ತುಕೊರಡು ಆರ ನೆನಪು ಸದಾ ಜನಮಾನಸ ಡಿಪೋನ ಅಂಚಿನ ಆರ ಪುತಲಿ ಅನಾವರಣೆ ಅಂಚನೆ ನಮ್ಮನ್ನ ಮುನ್ಸಿಪಾಲ್ಟಿ ವ್ಯಾಪ್ತಿ ಇಲ್ಲ ಬಂಗ್ಲೆಗುಡ್ಡೆ ಸರ್ಕಲ್ಡ್ ಮಲ್ಪೋಡು ಬಂದು ದುಮ್ಮೊಂಜಿ ಯೋಚನೆ ಮಲ್ತಿತ್ತೇರು ಮಾತೇರ್ಲ ಬಕ್ಕ ಅವು ಕಾರಣಾಂತರದ ಉಜ್ಜುದುಂಡು ಅವೇನು ಬರ್ಪಿ ವರ್ಷ 2026 ಜುಲೈ 7 ತಾರೀಕಿಗೆ ಆ ಕೆಲಸನ ನಮ್ಮ ಮಾತೇರ್ಲ ಸೇರ್ದು ಮಲ್ಪೋಡು ಪನ್ಪನ ಏನು ವಿನಂತಿ ನಿಗಲ್ಡ ಮಾತ ಮಲ್ತೊಂದು ದುಮ್ಮು ದಿನಟ್ಟು ಗೋಪಾಲ್ ಭಂಡಾರನ ಬಗ್ಗೆ ಏನ ಪಂಡಲ ಕಮ್ಮಿ ಅವೇನು ಪನ್ಪುನ ಹಿಡಿದು ನಮ್ಮ ಆದರ್ಶನ ಪಾಲಿಸೋದು ಪೋಪುನ ಎಡ್ಡೆ ಪಂದು ಎನ್ನದು ದೇವೇರು ಮಾತಿರಲ್ಲ ಅವ್ರನ್ನ ಒಂಜಿ ದಾದ ನಡತೆ ಉಂಡು ಆ ನಡತೆ ಇಂಥದ ಯುವ ಜನಾಂಗ ಅಗಲ ಸ್ಪೀಡಿಗೆ ಅಗಲ ನೆಕ್ ಅರೆನೋರ ನೆನತೊಂಡಿರ್ದಂಡ ಅವ್ರ ಜೀವನ ಶೈಲಿ ನೆನತೊಂಡಿರ್ದಂಡ ಖಂಡಿತ ಅವು ತಾದಿ ಎಡ್ಡೆ ಆಗ್ಬೋದು ಖಂಡಿತ ಎಂಗಲೆಗಲ ಏಪಲ ಅವ್ರನ್ನ ಅವ್ರು ಇತ್ತನಲ್ಲ ಅವ್ರನ್ನ ಆಶೀರ್ವಾದ ಮಾತ ಇಡೀ ಕಾರ್ಕಳದ ಜನಗಳಿಗೆ ಕಾಂಗ್ರೆಸ್ ಪಕ್ಷದಾಗಲಿಗೆ ಮಾತಿರಲ್ಲ ಏಪಲ ಉಂಡು ಒಂದು ಪನೊಂದು ಅರೇನು ಕುಡೋರ ಸ್ಮರಣೆ ಮಲ್ತೊಂದು ಎನ್ನ ಪಾತೆರ ಉಂತವೆ ಗೋಪಾಲ್ ಭಂಡಾರಿ ಮೇರೇನು ಸ್ಮರಣೆ ಮಲ್ತೊಂದು ಈ ಒಂಜಿ ಕಾರ್ಯಕ್ರಮನು ಸಂಯೋಜನೆ ಮಲ್ತಿನಂಚಿನ ಕಾರ್ಲ ಬ್ಲಾಕ್ದ ಅಧ್ಯಕ್ಷರೇ ಬ್ಲಾಕ್ದ ಪದಾಧಿಕಾರಿಗಳೇ ಸದಸ್ಯರೇ ಈ ಭಾಗದ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ ಪಕ್ಷದ ಅಭ್ಯರ್ಥಿ ನಾಯಕರಾಯನ ಉದಯ್ ಕುಮಾರ್ ಶೆಟ್ರೆ ಅನೇಕ ಜಿಲ್ಲಾ ಕಾಂಗ್ರೆಸ್ನ ಪದಾಧಿಕಾರಿಲೆ ಜಿಲ್ಲಾ ವಕ್ತಾರಾಯನ ಬಿಪಿನ್ ಮಾಸ್ಟರ್ ಜಿಲ್ಲಾ ಇಂಟಕ್ ಘಟಕದ ಅಧ್ಯಕ್ಷರಾಯನ ಕಿರಣ್ ಹೆಗ್ಡೆರೆ ಮಹಿಳಾ ಬ್ಲಾಕ್ ಅಧ್ಯಕ್ಷರೇ ಮಹಿಳಾ ಪದಾಧಿಕಾರಿಲೆ ಈ ಕಾರ್ಯಕ್ರಮ ಇನಿ ನಮ್ಮ ಮಲ್ದಿನ ನಮ್ಮನ ಕುಟುಂಬದ ಒಂಜಿ ಸದಸ್ಯರನ್ನು ಸ್ಮರಣೆ ಮಲ್ತಿನ ಆತ್ಮಲ್ಲ ಪವಿತ್ರತೆ ಉಂಡು ದಾಯಕ ಪಂಡ ನಮ್ಮ ಇಲ್ಲಡೆ ನಮ್ಮ ವರ್ಷಗೊರ ಅಗೆಲ್ ಪಾಡ್ನ ಮಿಸಲ್ ಪಾಡ್ನ ಪದ್ಧತಿ ಉಂಡು ಅವು ದಯ ಪಂಡ ಅಗಲು ಬತ್ತದು ಉಣ್ಪೇರು ತಿನ್ಪೇರಿಂದತ್ತು ಅಗಲಿನ ನೆನಪುನು ಒಂದು ಅಗಲು ಆ ಕುಟುಂಬಗೂ ದಾದ ಮಲ್ದೇರು ಆ ಸಮಾಜಗೂ ಆ ಪರಿಸರಡು ದಾದ ಮಲ್ದೇರು ಅವೇನು ನೆನಪುನಂಚಿನ ಕಾರ್ಯಕ್ರಮನೇ ಇನ್ನಿತ್ತ ಈ ಪುಣ್ಯ ಸ್ಮರಣದ ಕಾರ್ಯಕ್ರಮ ಬಹುಶಃ ಯಾನು ಮುಲ್ಪ 47 ವರ್ಷದಿಂಚಿ ರಾಜಕೀಯ ಮಲ್ತಿನ ಇಟ್ಟು ಒರಿ ಸೈತಿನ ದಿನವನ್ನು ಈತ ಇಜ್ರಮ್ಮನಿಡು ಭಾವಭಕ್ತಿಡು ಆಚರಣೆ ಮಲ್ತಿನ ನಾನೊಂಜಿ ಯಾನು ವ್ಯಕ್ತಿನ ತೂಯ್ಚಾನೆ ಅವು ಗೋಪಾಲ್ ಭಂಡಾರಿಗೆ ಮಾತ್ರ ಕಾರ್ಲದ ಜನಕ್ಕಲ್ ಕೊರ್ನೆ ಅಂಚಿನ ಒಂಜಿ ಭಾರಿ ಮಲ್ಲ ಸ್ಮರಣೆ ಹುಟ್ಟುದಿನ ದಿನಕ್ಕೂ ಮಲ್ದೇರು ಹುಟ್ಟು ಹಬ್ಬ ಆಚರಣೆ ಉಂಡು ಆಂಡ ಸೈತಿನ ದಿನ ಆಚರಣೆ ನೀತ ಇಜ್ರಮ್ಮನಿಡು ಮಲ್ತಿನಗಲು ಅವು ಕಾರ್ಲಾಡು ಅವು ಒಂಜಿ ನಾಯಕಿ ಸಾಮಾಜಿಕ ನಾಯಕಿಯರಿಂದಂಡ ಅವು ಗೋಪಾಲ್ ಭಂಡಾರಿಗೆ ಮಾತ್ರ ಅಂದ್ ಬಂಡತನ ಒಂಜಿ ಆತ್ಮ ಸಂತೋಷ ಎಂಕಲೆಗೆ ಆವೊಂದುಂಡು ಬಂದುಲೆ ಗೋಪಾಲ್ ಭಂಡಾರಿ ಆರ್ನ ಇಲ್ಲಾಗ ಆರ್ ದಾದ ಮಲ್ದಿಜೇರು ಯಾನಾರ್ನ ಇಲ್ಲದ ಬರಿಟೆ ಇತ್ತಿನೇ ಸಮಾಜಡು ಹೊರ ಶಾಸಕರಾಯನೇ ಇನಿ 100 ಕೋಟಿದ ದನಿಕೆ ಸಮಾಜಡು ಹೊರ MLA ಆಯ್ನೇ ಇನಿ 100 ಕೋಟಿ ಹಿಡಿದ ಮಿತ್ತದ ದನಿಕೆ ಆಪೇರು ಅಂಡ್ ಅರ್ನ ಇಲ್ಲಡೆ ಯಾನ್ ತೂಯಿನೇ ಇಟ್ಟು ಆರು ಇನಿ ಎನ್ನಲೆ ಕೊಡು ಒಂಜಿ 100 ಲಕ್ಷದ ದನಿಕೆಲ್ಲ ಅತ್ತ ಅವು ಮುಖ್ಯ ಇನಿ ಅರೆ ಕರ್ನಾಟಕಡು ರಾಜಕೀಯ ರತ್ನ ಅಂದ್ ಬಣ್ಪಿನ ಪುದರ್ ಕೊರಡು ಅಂಡ ಅರ್ನ ಕೈ ಬಾಯಿ ಹೃದಯ ಸೇವಾ ಮನೋಭಾವ ಮನೋಧರ್ಮ ಆ ವ್ಯಕ್ತಿತ್ವಗೂ ಇತ್ತಿನಂಚಿನ ಒಂಜಿ ಗುಣೋಡ್ ದಸರಾ ಆ ಪುದರ್ ಬತ್ತನು
ಇನ್ನು ಮಸ್ತ್ ಜನ ರಾಜಕೀಯ ವ್ಯಕ್ತಿಲೇನು ನಮ್ಮ ತೂತ ಮಸ್ತ್ ರಾಜಕೀಯ ನಾಯಕರೇನು ನಮ್ಮ ಸಂಪರ್ಕ ಮಲ್ದ ಆಂಡ ಈತ ಕೈ ಬಾಯಿ ಸ್ವಚ್ಛತೆ ಒಂದು ದೇವರನ ಪಾದ ಸೇರ್ನೆಂಚಿನ ಒಂಜಿ ನಾಯಕರು ನನೊಂಜಿ ಇಪ್ಪರೆ ಬಾರಿ ಕಡಿಮೆ ಅಪರೂಪ. ಗೋಪಾಲ್ ಭಂಡಾರಿ ಏತ್ ಜನದ ಡಿಕ್ಲರೇಷನ್ಗೆ ದಸ್ಕತ್ ಪಾಡ್ದೇರು, ಏತ್ ಜನತ ಜಡ್ಜ್ಮೆಂಟ್ಗೆ ದಸ್ಕತ್ ಪಾಡ್ದೇರು, ಏತ್ ಅಕ್ರಮ ಸಕ್ರಮದ ಜಡ್ಜ್ಮೆಂಟ್ಗೆ ದಸ್ಕತ್ ಪಾಡ್ದೇರು, ಏತ್ 94C ದಸ್ಕತ್ ಪಾಡ್ದೇರು ಎಂದು ಬಂದು ಅವು ಸಾವಿರಾರು ಜನಕ್ಕೆ ಇನ್ನು ಸಾವಿರಾರು ಜನಕ್ಕಲೇ ಪಾಡ್ದಿರು. ಒಂಜಿ ಪಂಚಾಯತ್ ಮಟ್ಟದ ಈ ಕಾರ್ಯಕ್ರಮ ಮಲ್ತಂಡಲ ಆರ್ನ ಅಭಿಮಾನಿಲು 200-300 ಜನ ಒಟ್ಟಾಪೇರು ದೇಪಂಡ ಆನಿದ ಕಷ್ಟ ಕಾಲುಡು ಆರು ಕೊರ್ತಿನ ಧೈರ್ಯ ಆರು ಕೊರ್ತಿನ ಭರವಸೆ ಇನ್ನು ಡಾಕ್ಟರ್ ಈರಪ್ಪ ಮೊಯ್ಲಿಯರು ಎಂಕಲ್ನ ನಾಯಕರು ರಾಜ್ಯ ಮಟ್ಟಡು ದೇಶ ಮಟ್ಟಡು ಮಲ್ಲ ಪುದರ್ ಕೊಣದನ್ನಲ್ಲ ಆಯ್ತ ಪ್ರಧಾನ ಸೇವಕ್ಕೆ ಪ್ರಧಾನ ಮಂತ್ರಿ ಆದ ಮೂಲ ಬೆಂತಿನಾರು ಗೋಪಾಲ್ ಭಂಡಾರಿ ಐಟ್ ದಾಲ ಪಣರೇಜ್ ಅವಳ ನಿಸ್ವಾರ್ಥ ಭಾವನಡು ಆರು ಏರೆಲ್ಲ ಒಂಜಿ ಜನ 4 ಜನನ ಗಾಡಿಡಿಕುಲ್ಲ ಒಂದು ಪೋಪುನೇಕೆಲ್ಲ ದುಮ್ಮು ಬಿರತು ಅಂತೇರು ಜನಕ್ಕುಲ್ ದಾದವ ಎನ್ನ ಒಂಜಿ ಗ್ಯಾಂಗ್ ಉಂಡು ಎನ್ನರೆ ಬಲ್ಲಿ ಯಾನೊಂಜಿ ಸಜ್ಜನೆ ಅದಿಂದ ಬಂದು ನಡತೊಂದಿಲ್ಲ ಅನ್ನ ಕಡೆ ಮುಟ್ಟ ಈನ ಮುಂದೆ ಒಂಜಿ ಬದುಕು ಎಂಕ್ ಬೋಡು ಒಂದು ಪಂಪಿನ ಒಂದು ಯೋಚನೆ ಎತ್ತಿನ ದೇವೇರು ಅಂಚೆನೆ ಆರ್ನ ದಿನವನ್ನು ಸರಿ ಮಲ್ತೇರು. ಮೊಬೈಲ್ ಕಿಸೆಟ್ ದೀದು ಕನ್ನಡ್ಕೊಂಡು ಗೆತ್ತದ ಕಿಸೆಟ್ ದೀಪನ ಆತಲ ರೇ ಪುರ್ಸೋತ್ ಕೊರ್ತು ಜೇರು ಸೇವೆರ್ನ ಪಾದ ಸೇರ್ದೇರು ಆರ್ನ ನೆನಪು ಎಂಕೆಲೆಗೆ ದುಮ್ಮು ಮಾತ ಪುಣ್ಯಸ್ಮರಣದಾನಿ ಮಲ್ಪನಗ ಮಾರಿ ದುಃಖ ಅಂತು ಐಕಾದಿ ಯಾನಿನಿ ನನ ಆರ್ನ ಪುಣ್ಯಸ್ಮರಣದ ಸೇವೆ ಮಲ್ಪುಜಿ ಆರ್ನ ಹುಟ್ಟು ಹಬ್ಬದ ಸೇವೆ ಐಕ್ ಮೂಜೇ ದಿನ ವ್ಯತ್ಯಾಸ. ಜುಲೈ 4 ಆರು ತೀರ್ಪೋತಿನ ದಿನ ಅಂಡ ಜುಲೈ 7 ಆರು ಪುಟ್ಟದಿನ ದಿನ ಆ ಪುಟ್ಟದಿನ ದಿನನೇ ನಿಜ್ರಮನೆ ಮಲ್ಪ ಎಂದು ಪಂಪಿನ ಒಂಜಿ ಎನ್ನ ಮಾ ಹೃದಯಡು ತೀರ್ಮಾನ ಮಲ್ತೊಂಡ ಐಕಾದು ಎಲ್ಲ 7 ತಾರೀಕಿಗೆ ಮಾತ ಕಾರ್ಲದ 34 ಪಂಚಾಯತಿದ ಗುಲ್ಲ ಆ ಕಾರ್ಯಕ್ರಮಗೂ ಬರಡು ಆರ್ನ ಕಾರ್ಯಕ್ರಮಡು ಒಂಜಿ ಆರ್ನ ವೃತ್ತ ಸರ್ಕಲ್ ಆಪುಡು ಒಂಜಿ ಗೋಪಾಲ್ ಭಂಡಾರಿ ಸರ್ಕಲ್ ಅಂಚೆನೆ ಐಟು ಒಂಜಿ ಆರ್ನ ಪುತ್ತೊಳಿ ಅಂಚೆನೆ ಆರ್ನ ಒಂಜಿ ಪುಸ್ತಕ ಸುಮಾರು 300 ಪುಟತ ಒಂಜಿ ಪುಸ್ತಕ ಪ್ರಿಂಟ್ ಆತನು ದಯದೀದಿ ನಿಗಲು ಒಂಚೂರು ಆರ್ನ ಈ ಸ್ಮರಣೆದ ಕಾರ್ಯಕ್ರಮಡು ಭಾರಿ ಭಾವಭಕ್ತಿಡು ನಿಗುಲು ಕೇನುಡು ಆ ಪುಸ್ತಕಡು ಸುಮಾರು 7 ಜನ ಲೇಖನ ಬರೆದೇರು. ಆ 7 ಜನದ ಲೇಖನ ಐಟ್ ದಾದ ಅನ್ನಗ ವಿಜೃಂಭಣೆ ಬರೆದು ಜೇರಿಯರ್ಲ ಅರ್ನೊಟ್ಟಿತ್ತಿನ ಒಡನಾಟ ಆರ್ನ ಬಾಂಧವ್ಯ ಆರ್ನ ಸಾಮರಸ್ಯ ಎಂಚೆ ಇತ್ತಿನ ಸಾಮಾಜಿಕ ಸೇವೆದ ಆ ಬಗ್ಗೆ ಬರೆದೇರು. ಅವೇನು ನಿಗುಲು ಮಾತಿರಲ್ಲ ಓದೋಡು ಆ ಪುಸ್ತಕಲ ಆನಿ ಸುಮಾರು ಐಟ್ 300 ಪುಟ ಉಂಡುಡ ಐಕ ಆನಿ ಕಡಿಮೆ ದರಟ್ಟು ಮಾರಾಟ ಮಲ್ಪೇರು ಆನಿದ ದಿನ ಆನಿ 3 ಗಂಟೆಗೆ ಎಂಕುಲು ದೀತ ಆ ಕಾರ್ಯಕ್ರಮ ದಯಪಂಡ ಬರ್ಸ ಅಂಡಲ ಅರ್ನ ಪುಟದಿನ ದಿನ ತಾನೇ ಆ ಕಾರ್ಯಕ್ರಮ ದಿಯೋಡು ಒಂದು ಪಂಪಿನ ಒಂದು ಉದ್ದೇಶೋಡು ಎಂಕುಲು ದೀತ ಐಕಾದು ಗುರುನಾರಾಯಣ ಸ್ವಾಮಿ ಮಂದಿರಡು ಹೆಬ್ರಿಡ್ ಸಭೆ ನಡಪರೆಂಡು ಐತೆ ಎದುರುಡೆ ಸರ್ಕಲ್ಡ್ ಆರ್ನ ಪುತ್ತೊಳಿ ಬೊಕ್ಕ ಆರ್ನ ವೃತ್ತ ವೃಂದಾವನ ಉದ್ಘಾಟನೆ ಅವರಂಡು ಡಾಕ್ಟರ್ ಈರಪ್ಪ ಮೊಯ್ಲಿಯರು ಬತ್ತದು ಉದ್ಘಾಟನೆ ಮಲ್ಪೇರು ಅಂಚೆನ ಆರ್ನ ಪುಸ್ತಕನು ನಮ್ಮ ವಿಧಾನಸಭಾದ ಅಧ್ಯಕ್ಷರಾಯನ ಯುಟಿ ಖಾದರ್ ಬಿಡುಗಡೆ ಮಲ್ಪೇರು. ಅನೇಕ ರಡ್ಡಿ ಜಿಲ್ಲೆದ ಆರ್ನ ಕಾಲೊಡಿತ್ತಿನ MLA ನಗುಲು ಬತ್ತದ ಐಟು ಭಾಗವಹಿಸಲೇರು ನಿಗುಲು ಮಾತೆರ್ಲ ಬತ್ತದ ಆನಿ ಭಾಗವಹಿಸಿಯರ್ಡ ನನ್ನ ಬಹುಶಃ ಆರ್ನ ಬದುಕಿಡು ಆರು ಮಸ್ತ್ ಪುದರ್ಗೆ ಪ್ರಯತ್ನ ಬೈದಿನಾರತ್ತು ಆರ್ನ ಕಾಲದ ನಂತರ ಅಂಡ ಒಂಜಿ ಹೆಬ್ರಿಡ್ ಒಂಜಿ ಭಂಡಾರೆ ಸರ್ಕಲ್ ಎಂದು ಪಂಪಿನ ಒಂಜಿ ತೀರ್ಮಾನ ನಿರ್ಮಾಣ ಆಪುಣತ ಐಕ್ ಮಾತ ನಮ್ಮ ಸಂತೋಷ ಪಡೆಗ ಆರ್ನ ಪುದರ್ ಶಾಶ್ವತ ಆದಿ ಇಪ್ಪಡು ಮಾತೆರೆಗಿಲ ಆರು ಪೋಯಿನಡೆ ಪೋವರೆ ಉಂಡು ಅಂಡ ಪೋಪುನ ತಾದಿ ಆರ್ನಾತಿ ಎಡ್ಡೆ ಎರೆಗಿಲ ತಿಕ್ಕರೆ ಸಾಧ್ಯ ಇಜ್ಜಿ ಆರ್ನ ಜೀವಮಾನಡು ಆರು ಏಪಲ ಜನಕಲ್ನ ಸೇವೆ 40 ವರ್ಷ ಕಠಿಣವಾದ ಮಲ್ದೆ ರೀತಿ ಆಜಿ ವರ್ಷ ಇನ್ನಿಕ್ಕ ಆಪುಂಡಾರ್ನ ತೀರ್ಬೋದು ಅಂಡಲ ಆರು ಎಂಕಲ್ನ ಟುಡೇ ಉಲ್ಲೇರು ಪಂಪಿನ ಭಾವನೆ ಇನ್ನು ಇಂಚಿನ ಒಂಜಿ ಎಂಕುಲು ರಾಷ್ಟ್ರ ಮಟ್ಟದ ನಾಯಕರೇನು ಸಮಿತ ಈ ಪುಣ್ಯ ಸ್ಮರಣೆ ಈತ ಗಡ್ದು ಓಲ್ಲ ಆಚರಣೆ ಮಲ್ಪುಜಿ ಉದಯ್ ಶೆಟ್ಟರು ಭಾರಿ ಮೆಚ್ಚೋಡು ಆಯ್ನ ಆರ್ನ ಪ್ರತಿ ಪುದರ್ಲಾರು ರಕ್ತದಾನ ಶಿಬಿರ ಮಲ್ತೊಂದುಲ್ಲೇರು ಒಂದು ಖಂಡಿತ ಈ ಒಂಜಿ ಈರ್ನ ಸರ್ವೀಸ್ ಸೇವೆ ಆರ್ನ ಮನಸ್ಸಿಗೆ ಮುಟ್ಟುಂಡು ಆರ್ನ ಆತ್ಮಗೂ ಮುಟ್ಟುಂಡು ಖಂಡಿತ ಈ ಉದಯ್ ಶೆಟ್ರಿಲ್ಲ
ಉದಯ್ ಶೆಟ್ರು ಮಲ್ದಿನಂಚಿನ ವ್ಯಕ್ತಿ ಉಂಡು ಅವು ಗೋಪಾಲ್ ಭಂಡಾರಿ ಎಂದು ಬಣ್ಣದು ಎಂಕ್ ಕಣ್ಪೂಲ್ ಸಂಪೂರ್ಣ ಒಂದುಂಡು ಆರ್ಲಾವೇನು ಒಪ್ಪೊಂದೇರು ಅಂಚಾದ ಆರ್ನ ಆಶೀರ್ವಾದ ಉದಯ್ ಶೆಟ್ರಿಗೆ ಸಂಪೂರ್ಣ ಉಂಡು ಅಂತ ಬಣ್ಣ ತೆರೀದು ಎಲ್ಲಂಜಿ ನಿಗಲು ಮಾತೇರ್ಲಾರ್ನ ಕಾರ್ಯಕ್ರಮ ಬತ್ತದು ಒಂದೇ ನಮೂನಿ ನಿಗಲು ಸಾಕಾರ ಕೊಡೋದು ನಿಗಳಕ್ಕೆ ಇನ್ನೊಂದು ನನ್ನ ಪಾತ್ರ ಮುಗಿಪುವೆ. ಜೈ ಹಿಂದ್. ದಿವಂಗತ ಗೋಪಾಲ್ ಭಂಡಾರಿಯವರ ಈ ಒಂದು ಪುಣ್ಯತಿಥಿ ಆಚರಣೆಯ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಬಹುಶಃ ಗೋಪಾಲ್ ಭಂಡಾರಿಯವರು ಮೃತಪಡುವ ಸಮಯದಲ್ಲಿ ಅವರ ಒಡನಾಟದಲ್ಲಿದ್ದಂಥ ನಮಗೆ ಯಾರಿಗೂ ಕೂಡ ಇಷ್ಟು ಬೇಗ ಅವರ ಒಂದು ಪುಣ್ಯತಿಥಿ ಆಚರಣೆ ಮಾಡತಕ್ಕಂಥ ಸಂದರ್ಭಗಳು ಬರ್ತವೆ ಅನ್ನತಕ್ಕಂಥದ್ದು ಯಾವ ನಿರೀಕ್ಷೆ ಕೂಡ ಯಾರಿಗೂ ಇರಲಿಲ್ಲ. ಯಾಕಂದರೆ ಅವರು ಭಾಳ ಲವಲವಿಕೆಯಿಂದ ಇದ್ದರು, ಚಟುವಟಿಕೆಯಿಂದ ಇದ್ದರು, ರಾಜಕೀಯವಾಗಿ ಭಾಳ ಸಕ್ರಿಯವಾಗಿದ್ದರು, ಜನಸೇವೆಯಲ್ಲಿ ಸಕ್ರಿಯವಾಗಿದ್ದರು. ಭಾಳ ಒಂದು ಕೆಟ್ಟ ಒಂದು ದುರ್ಘಟನೆ ನಮ್ಮೆಲ್ಲರ ಬದುಕಿನಲ್ಲಿ. ಬಹುಶಃ ರಾಜಕೀಯವಾಗಿ ನಾವು ಗೋಪಾಲ್ ಭಂಡಾರಿ ಅವರ ಜೊತೆ ಗುರುತಿಸಿಕೊಂಡವರು ಇದ್ದರೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯ ಜನ ಇಲ್ಲಿ ರಾಜಕೀಯೇತರವಾಗಿ ಕೂಡ ಅವರೊಂದಿಗೆ ಭಾಳ ಆತ್ಮೀಯ ಸಂಪರ್ಕವನ್ನದಲ್ಲಿ ಇದ್ದವರು ಭಾಳಷ್ಟು ಜನ. ಬರೀ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾತ್ರ ಗೋಪಾಲ್ ಭಂಡಾರಿ ಅವರ ಜೊತೆಗಿದ್ದದಲ್ಲ, ಗೋಪಾಲ್ ಭಂಡಾರಿಯವರ ಒಂದು ಬೇರೆಯವರೊಟ್ಟಿಗೆ ವ್ಯವಹರಿಸ್ತಕ್ಕಂಥ ರೀತಿ, ಬೇರೆಯವ್ರನ್ನ ಪ್ರೀತಿಸ್ತಕ್ಕಂಥ ರೀತಿ, ಬೇರೆಯವ್ರನ್ನ ಆತ್ಮೀಯವಾಗಿ ನಡೆಸ್ಕೊಳ್ತಕ್ಕಂಥ ರೀತಿ, ಬೇರೆಯವರಿಗೆ ಗೌರವ ಕೊಡ್ತಕ್ಕಂಥ ರೀತಿ, ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರ ತನಕ ಗೌರವ ಕೊಡ್ತಕ್ಕಂಥ ರೀತಿ, ಅದು ಈ ರಾಜಕೀಯ ಸಂಬಂಧಗಳಿಗಿಂತ ಭಾಳಷ್ಟು ಮಿಗಿಲಾದದ್ದು. ಅದನ್ನು ಯಾರು ಕೂಡ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭಾಳಷ್ಟು ಮಾದರಿಗಳನ್ನು ಒಬ್ಬ ಜನಪ್ರತಿನಿಧಿಗಳಾಗಿ ಈ ಸಮಯದಲ್ಲಿರ್ತಕ್ಕಂಥವರಿಗೆ, ಸಮಾಜ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ತಕ್ಕಂಥವರಿಗೆ ಭಾಳಷ್ಟು ವಿಚಾರಗಳನ್ನು ಅವರು ಬಿಟ್ಟು ಹೋಗಿದ್ದಾರೆ. ಇವತ್ತು ನಾವು ಅವರ ಪುಣ್ಯತಿಥಿ ಆಚರಣೆ ಮಾಡ್ತೇವೆ, ಅವರ ಏನು ಜನ್ಮದಿನಾಚರಣೆ ಆಚರಣೆ ಮಾಡ್ತೇವೆ. ಆದರೆ ಅವರು ಪಾಲಿಸಿಕೊಂಡು ಬಂದಂಥ, ಆಚರಿಸಿಕೊಂಡು ಬಂದಂಥ ಹಲವಾರು ಏನು ಉನ್ನತ ಮೌಲ್ಯಗಳಿದ್ದಾವೆ, ಅವುಗಳನ್ನು ಅನುಸರಿಸಬೇಕಾದಂಥ ಒಂದು ಅಗತ್ಯ ಕೂಡ ನಮ್ಮಲ್ಲಿ ಇದೆ. ಯಾಕೆಂದರೆ ನಾನು ಭಾಳಷ್ಟು ಜನ ಇಲ್ಲಿ ಯಾರನ್ನು ನೋಡಿದರೂ ಕೂಡ ತಾವೆಲ್ಲ ಗೋಪಾಲ್ ಭಂಡಾರಿಯವ್ರ ಜೊತೆ ಅತ್ಯಂತ ಆತ್ಮೀಯರಾಗಿ ಇದ್ದವರು. ಬಹುಶಃ ಅಜಿತ್ ಹೆಗ್ಡೆ ಅವರು ಇಲ್ಲಿ ಇದ್ದಾರೆ. ಚಿಕ್ಕ ಹುಡುಗ ಇದ್ದಾಗಿನಿಂದ ಬಹುಶಃ ಅಜಿತ್ ಹೆಗ್ಡೆ ಅವರನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಿದ್ರು, ಅವರು ಕೊನೆ ಉಸಿರಿರೋ ತನಕ ಅದೇ ರೀತಿ ಮಾತಾಡಿಸಿದ್ರು. ಸುಬೋಧ ಇದ್ದಾನೆ, ಈ ರೀತಿ ಯುವಕರೆಲ್ಲ ಭಾಳ ಅಷ್ಟು ಪ್ರೀತಿಯಿಂದ, ಅದನ್ನು ಯಾರೂ ಕೂಡ ಯಾವತ್ತೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನಾಗಿದೆ ಅಂದರೆ, ನಮ್ಮಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ರೀತಿಯ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಕ್ರಾಂತಿ ಇವತ್ತು ಆಗಿದೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ನಮ್ಮ ಜಿಲ್ಲೆಯಲ್ಲಿ ಭಾಳ ದೊಡ್ಡ ಮಟ್ಟಿನಲ್ಲಿ ಪರಿಪೂರ್ಣ ಸ್ಥಿತಿಯಲ್ಲಿ ಜಾರಿಗೆ ಬಂದಂಥ ಭೂ ಸುಧಾರಣಾ ಕಾನೂನು. ಇವತ್ತು BJPಯವರು ಅಲ್ಲಲ್ಲಿ ಹೇಳ್ತಾರೆ, ಮೊನ್ನೆ ಜೂನ್ 25ಕ್ಕೆ 50 ವರ್ಷದ ಏನು ತುರ್ತು ಪರಿಸ್ಥಿತಿಯ ನೆನಪು ಮಾಡಿಕೊಂಡೆಲ್ಲ ಸಭೆಗಳನ್ನು ಮಾಡಿದ್ರು. ಆದರೆ ನಾವೆಲ್ಲ ಈ ತುರ್ತು ಪರಿಸ್ಥಿತಿ ಜೂನ್ 25ಕ್ಕೆ ಘೋಷಣೆಗಳ ಸಮಯದಲ್ಲಿ ನಾವು ಗೋಪಾಲ್ ಭಂಡಾರಿ ಎಲ್ಲ ಈ ಸಾಮಾಜಿಕ ಚಟುವಟಿಕೆಗಳಲ್ಲಿ, ರಾಜಕೀಯ ಚಟುವಟಿಕೆ ತೊಡಗಿಸಿಕೊಂಡವರು. ನಾವು ಗಮನಿಸಿದ ಹಾಗೆ ತುರ್ತು ಪರಿಸ್ಥಿತಿ ಆವತ್ತು ಜಾರಿಗೆ ಬಾರದೇ ಇರ್ತಾ ಇದ್ದರೆ ನಮ್ಮಲ್ಲಿ ಭೂ ಸುಧಾರಣಾ ಕಾನೂನಿನ ಅನುಷ್ಠಾನ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾನೆ ಇರ್ತಿರ್ಲಿಲ್ಲ. ಯಾಕಂತೇಳಿದರೆ ಬಡವರು ಒಂದು ಸರ್ಕಾರಿ ಕಚೇರಿಗೆ ಅಥವಾ ಒಂದು ಕಡೆಗೆ ಹೋಗಿ ನಂದೊಂದು ಜಮೀನಿನ ಅನುಭೋಗದ ಹಕ್ಕು ಕೊಡಿ ಅಂತ ಅರ್ಜಿ ಕೊಡ್ತಕ್ಕಂಥ ಸ್ಥಿತಿಯಲ್ಲಿ ಇರಲಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಇಡೀ ದೇಶದಲ್ಲಿ ಒಂದು ರೀತಿಯ ಶಿಸ್ತಿನ ವಾತಾವರಣ ಇತ್ತು. ಒಂದು ರೀತಿ ಅದು ಕೆಲವರಿಗೆ ಹಕ್ಕುಗಳ ಪ್ರಶ್ನೆ ಆಗಿತ್ತು, ಕೆಲವರಿಗೆ ಬದುಕಿನ ಪ್ರಶ್ನೆ ಆಗಿತ್ತು, ಕೆಲವರಿಗೆ ಮೂಲಭೂತ ಹಕ್ಕುಗಳ ಪ್ರಶ್ನೆ ಆಗಿತ್ತು, ಕೆಲವರಿಗೆ ದೈನಂದಿನ ಬದುಕಿನ ಪ್ರಶ್ನೆ ಆಗಿತ್ತು. ಈ ದೈನಂದಿನ ಬದುಕಿಗೆ ಪರದಾಡ್ತಕ್ಕಂಥ ಜನ ಏನಿದ್ರು ಈ ದೇಶದಲ್ಲಿ, ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಈ ದನಿ ಒಕ್ಕಲುಗಳ ಏನು ಒಂದು ಸಂಬಂಧ ಇತ್ತು. ಆ ಸಂದರ್ಭದಲ್ಲಿ ಈ ತುರ್ತು ಪರಿಸ್ಥಿತಿ ಘೋಷಣೆ ಆಗಿ ಒಂದು ರೀತಿಯ ಇಡೀ ದೇಶದಲ್ಲಿದ್ದಂಥ ವಾತಾವರಣ, ಭೂ ಸುಧಾರಣೆಯಲ್ಲಿ ಒಕ್ಕಲುಗಳು ಅರ್ಜಿ ಕೊಟ್ಟು ಅನುಭೋಗದ ಹಕ್ಕು ಪಡೀಲಿಕ್ಕೆ ಸಾಧ್ಯ ಆಯಿತು. ಇದನ್ನೇ ನಮ್ಮಲ್ಲಿ ಇವತ್ತು BJPಯ ಪರ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸ್ತಕ್ಕಂಥ, ಇವತ್ತು ಆರ್ಥಿಕವಾಗಿ ಭೂ ಸುಧಾರಣೆಯಿಂದ ಶಕ್ತಿ ಪಡೆದಂಥ ವರ್ಗದ ಜನ ಏನಿದ್ದಾರೆ, ನೀವು ನೆನಪಿಸ್ಕೊಳ್ಬೇಕಿದನ್ನು.
ನಾನು ಕೆಲವು ದಿನಗಳ ಹಿಂದೆ ಕೋಟ ಶ್ರೀನಿವಾಸ ಪೂಜಾರ ಒಂದು ಹೇಳಿಕೆ ನೋಡಿದೆ, ಒಂದು ವಿಡಿಯೋ. ನಾವು ಅನ್ನದ ಅಗಳನ್ನು ನೋಡಿದ್ದೇ ಭೂ ಸುಧಾರಣೆ ಕಾನೂನು ಬಂದ ನಂತರ ಅಂತೇಳಿ ಸತ್ಯ ಪ್ರಾಮಾಣಿಕವಾಗಿ ಅವ್ರು ಹೇಳಿದ್ರು ಆ ಮಾತನ್ನು. ಇದು ಭಾಳಷ್ಟು ಕುಟುಂಬಗಳ ಕಥೆಯೂ ಹೌದು, ವ್ಯಥೆಯೂ ಹೌದು. ಅಂಥ ಸಂದರ್ಭದಲ್ಲಿ ಗೋಪಾಲ್ ಭಂಡಾರಿ ಅವರು ಹೆಬ್ರಿಯಲ್ಲಿ ನಮ್ಮದು ಗಣೇಶ್ ಭವನ ಅಂತ ಹೋಟೆಲ್, ಇವತ್ತು ದೊಡ್ಡ ಹೋಟೆಲ್ ಆಗಿದೆ. ಆ ಸಂದರ್ಭದಲ್ಲಿ ಅದೊಂದು ದಳಿಯ ಏನು ಹಂಚಿನ ಮಾಡಿನ ಹೋಟೆಲ್ ಅದು. ಆ ಹೋಟೆಲ್ನಲ್ಲಿ ಅದೊಂದು ನಮ್ಮ ಕೇಂದ್ರ ಸ್ಥಾನ ಇತ್ತು. ಅಲ್ಲಿ ಗಣೇಶ್ ಭವನದ ಅಪ್ರಾಯರು, ಬಹುಶಃ ಗೋಪಾಲ್ ಭಂಡಾರ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ಅಪ್ರಾಯರ ಹೆಸರು ಹೇಳದಿದ್ರೆ ಅದು ಪರಿಪೂರ್ಣ ಅಲ್ಲ. ಅವರ ಡ್ರಾವರ್ನಲ್ಲಿ ಬಿಳಿ ಕಾಗದ ಮತ್ತು ಒಂದು ಬಾಲ್ ಪೆನ್ ಯಾವಾಗಲೂ ರೆಡಿ ಇರೋದು. ಅಲ್ಲಿ ಯಾವ ಒಕ್ಕಲುಗಳು ಯಾವುದೇ ದುರ್ಬಲ ವರ್ಗದವರು ಅನ್ಯಾಯ ಆಯಿತು ಅಂತ ಹೇಳಿದರೆ ತಕ್ಷಣ ಓಡಿ ಬರುವುದು ಗಣೇಶ್ ಭವನದ ಅಪ್ರಾಯರ ಹೋಟೆಲಿಗೆ. ಗೋಪಾಲ್ ಭಂಡಾರಿಯವರು ನಾವೆಲ್ಲ ಹೆಬ್ರಿ ಪೇಟೆಗೆ ಬಂದರೆ ಆ ಹೋಟೆಲ್ಗೆ ಹೋಗೋದು, ಎಲ್ಲಿ ಹೋಗೋದಿಲ್ಲ. ಯಾವ ಊರಿಗೆ ಹೋದವರು ಹೊರಳಿ ಬಂದರೆ ಆ ಹೋಟೆಲ್ಗೆ ಬರದೆ ಮನೆಗೆ ಹೋಗೋದಿಲ್ಲ. ಆ ರೀತಿಯ ನಮ್ಮ ಕೇಂದ್ರ ಸ್ಥಾನ ಅದು. ನಮಗೆ ಚಹಾ ಕಾಫಿಯೆಲ್ಲ ಅಲ್ಲಿ ದುಡ್ಡು ಕೊಡಲಿಕ್ಕೆ ಇರಲಿಲ್ಲ. ಆದರೆ ಒಂದಂತ ಹೇಳಿದರೆ ಯಾರಿಗೆ ಅನ್ಯಾಯ ಆಗಿದೆ ಅಂತ ಹೇಳಿದ್ರು ತಕ್ಷಣ ಒಂದು ಕಾಗದ ಮತ್ತು ಪೆನ್ ಕೊಟ್ಟು ಶೇಖರ ಕೂತೊಂದು ಕಂಪ್ಲೇಂಟ್ ಬರಿ ಅಂತ ಹೇಳ್ತಾ ಇದ್ದರು. ಆ ರೀತಿಯ ಪರಿಸ್ಥಿತಿ. ನಾವು ಗೋಪಾಲ್ ಭಂಡಾರ ಹಾಗೆಲ್ಲ ಆ ಭೂ ಸುಧಾರಣೆ ಕಾನೂನಿನ ಒಂದು ಪ್ರಕ್ಷುಬ್ಧ ಪರಿಸ್ಥಿತಿಯಲ್ಲಿ ದೈನಂದಿನ ಒಂದು ರಾಜಕೀಯ ಚಟುವಟಿಕೆ ತೊಡಗಿಸಿಕೊಳ್ಳುವುದೇ ಸವಾಲು ಅಂತಕ್ಕಂಥ ಸಂದರ್ಭದಲ್ಲಿ ಗೋಪಾಲ್ ಭಂಡಾರಿ ಧೈರ್ಯದಿಂದ ನಿಂತರು. ಅವರೊಂದು ಬಡ ಗೇಣಿದಾರ ಕುಟುಂಬದವರು ಧೈರ್ಯದಿಂದ ನಿಂತರು. ನಾವು ಒಕ್ಕಲುಗಳ ಪರವಾಗಿ ಕೆಲಸ ಮಾಡ್ತೇವೆ. ಅದೇ ಸಂದರ್ಭದಲ್ಲಿ ಕಾರ್ಕಳದಲ್ಲಿ ವೀರಪ್ಪ ಮೊಯ್ಲಿ ಅವರು ಕೂಡ ಅವರೊಬ್ಬರು ಬಡವರ ವಕೀಲರು ಅಂತ ಗುರುತಿಸಿಕೊಂಡು ಅವರು ಕಾರ್ಕಳದಲ್ಲಿ ಭೂ ಸುಧಾರಣೆ ಪರವಾಗಿ ಹೋರಾಟ ಮಾಡ್ತಾಯಿದ್ರು. ಭೂ ಸುಧಾರಣೆ ಕಾನೂನು ಅನುಷ್ಠಾನಕ್ಕೆ ಬಂದ ಸಂದರ್ಭದಲ್ಲಿ ನಾನು ನೆನಪಿಸ್ಕೊಳ್ತೇನೆ, ಇಲ್ಲಿ ಕಿಸಾನ್ ಸಭಾ ಸಂಘಟನೆ ಇತ್ತು. ಇವತ್ತಿನ ಕಿಸಾನ್ ಸಭಾ ಸಂಘಟನೆ ಎಲ್ಲ ಸಿರಣ್ಣನಿಗೆ ಗೊತ್ತಿರ್ಬೋದು. ಅನಂತರಾಮ್ ಭಟ್ ಅಂತ ಹೇಳಿದ್ರು ಅಧ್ಯಕ್ಷರಿದ್ದರು. ಈ ಕುರ್ಚಿ ದಸಾನ ಇವರೆಲ್ಲ ಅದರಲ್ಲಿ ಇದ್ದರು. ಬೇರೆ ಬೇರೆ ಊರುಗಳಿಗೆ ಹೋಗಿ ಭೂ ಸುಧಾರಣಾ ಕಾನೂನು ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು ಕಿಸಾನ್ ಸಭಾ ಸಂಘಟನೆ ಮೂಲಕ. ವೀರಪ್ಪ ಮೊಯ್ಲಿಯವರು ಆ ಕಿಸಾನ್ ಸಭಾ ಸಂಘಟನೆಯನ್ನು ಬಲಿಷ್ಠಪಡಿಸಿಕೊಂಡು ಅದರ ಮೂಲಕ ರಾಜಕೀಯವಾಗಿ ಇವತ್ತು ಒಂದು ಹೋರಾಟ ಮಾಡಿಕೊಂಡು ಬಂದವರು. ಆ ಸಂದರ್ಭದಲ್ಲಿ ಇನ್ನೂ ಹಲವಾರು ಮಂದಿ, ಮಾಳದ ವಸಂತ್ ಚಿಪ್ಲುಣ್ಕರ್, ಇಲ್ಲಿ ಕೆದಿಂಜೆಯ ರೆಮಿಡಿಯ ಡಿಸೋಜ್ ಅವರು, ಅಲ್ಲಿ ಸುಬೋಧಣ್ಣ ಕೂತಿದ್ದಾರೆ ಸಚೇರಿಪೇಟೆಯವರು, ಅವರೆಲ್ಲ ಭೂಮಾಲೀಕರ ಒಂದು ಹಿನ್ನೆಲೆಯಿಂದ ಬಂದವರಾದರೂ ಭೂ ಸುಧಾರಣೆ ಕಾನೂನಿಗೆ ಕಂಕಣಬದ್ಧರಾಗಿದ್ದು, ಅವರು ಕೂಡ ಭೂನ್ಯಾಯ ಮಂಡಳಿ ಸದಸ್ಯರಾಗಿದ್ದವರು. ಈ ರೀತಿ ಒಂದು ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ತಾಲೂಕಿನಲ್ಲಿ ಗೇಣಿದಾರರ ಪರವಾಗಿ ಒಂದು ದೊಡ್ಡ ಆಂದೋಲನ ಅದು. ಆ ರೀತಿ ಭೂ ಸುಧಾರಣಾ ಕಾನೂನನ್ವಯ ಬಡವರಿಗೆ ಗೇಣಿದ ಹಕ್ಕನ್ನು ಕೊಡಿಸ್ತಕ್ಕಂಥ ಏನು ಚಳವಳಿ ಇತ್ತು, ಅದೊಂದು ದೊಡ್ಡ ಚಳವಳಿ ಅದು. ಅಷ್ಟು ಧೈರ್ಯ ಬೇಕಿತ್ತು ಆ ಕಾಲದಲ್ಲಿ. ಭಾಳ ಶ್ರೀಮಂತ ಅನುಕೂಲಸ್ಥ ವಿದ್ಯಾವಂತ ಭೂಮಾಲೀಕರು ಒಕ್ಕಲುಗಳನ್ನು ಕರೆದು ಡಿಕ್ಲರೇಷನ್ ಬರೆಸಿ ಕೊಟ್ಟವರಿದ್ದಾರೆ. ಇನ್ನು ಕೆಲವರು ಅದೇ ರೀತಿ ಒಕ್ಕಲುಗಳನ್ನು ಡಿಕ್ಲರೇಷನ್ ಕೊಡದಾಗೆ ತಡೆದವರಿದ್ದು, ಅವರನ್ನೆಲ್ಲ ನಿಭಾಯಿಸ್ತಕ್ಕಂಥ ಸುಲಭದ ಸಂಗತಿ ಆಗಿರಲಿಲ್ಲ. ನನಗೆ ಗೊತ್ತಿದೆ 78ರ ನಂತರ 80ರ ದಶಕದಲ್ಲಿ ಪ್ರತಿನಿತ್ಯ ಗೋಪಾಲ್ ಭಂಡಾರಿಯವರು ಕಾರ್ಕಳಕ್ಕೆ ಬಂದು, ಕಾರ್ಕಳದಲ್ಲಿ ಇಲ್ಲಿ ನಮ್ಮ ದ್ವಾರಕಾ ಹೋಟೆಲ್ ಆಗಿ ನಮ್ಮದು ಕೇಂದ್ರ ಸ್ಥಾನ ಇತ್ತು, ಸದಾನಂದ ಕಾಮತರ ದ್ವಾರಕಾ ಹೋಟೆಲ್. ಆ ದ್ವಾರಕಾ ಹೋಟೆಲ್ನಲ್ಲಿ ಎಲ್ಲ ಕಾರ್ಕಳಕ್ಕೆ ಬರೋ ಕಾಂಗ್ರೆಸ್ ಕಾರ್ಯಕರ್ತರು ಉಮೇಶ್ ರಾಯ್ ಇರಲಿದ್ದಾರೆ. ಕಾರ್ಕಳಕ್ಕೆ ಬಂದ ಕಾಂಗ್ರೆಸ್ನ ಕಾರ್ಯಕರ್ತರೆಲ್ಲ ಒಂದು ಸಲ ಅಲ್ಲಿ ಭೇಟಿ ಕೊಡೋದು, ಯಾಕಂದರೆ ಅಲ್ಲಿ ಪರಸ್ಪರ ಸಂಪರ್ಕಕ್ಕೆ ಒಂದು ಕೇಂದ್ರ ಅದು.